ವಿಜ್ಞಾನಿಗಳು ಪದ್ಮನಾಭ ಮಂದಿರದ ದ್ವಾರವನ್ನು ತೆರೆದಾಗ ಅವರಿಗೆ ದೊರೆತಿದ್ದಾದರೂ ಏನು? ಇದನ್ನು ನೋಡಿದರೆ ನಿಮಗೂ ಆಶ್ಚರ್ಯವಾಗುತ್ತದೆ. ವೀಕ್ಷಕರೇ, ಭಾರತವಷ್ಟೇ ಅಲ್ಲ, ಪೂರ್ತಿ ಪ್ರಪಂಚದಲ್ಲಿ ತುಂಬಾ ಆಶ್ಚರ್ಯಕರ ಘಟನೆಗಳು ನಡೀತಾನೆ ಇರುತ್ತವೆ. ಅದರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ. ವಿಜ್ಞಾನಿಗಳು ಎಷ್ಟೇ ಮುಂದುವರಿದರೂ ಸರಿಯೇ, ಪ್ರಪಂಚದಲ್ಲಿ ಅನೇಕ ಕಾಡುವಂತಹ ಪ್ರಶ್ನೆಗಳಿಗೆ ಉತ್ತರಗಳೇ ಇರುವುದಿಲ್ಲ. ಇವತ್ತು ನಾವು ಒಂದು ರಹಸ್ಯಮಯವಾದ ಪದ್ಮನಾಭ ಮಂದಿರದ ಬಗ್ಗೆ ಮತ್ತು ಅದರಲ್ಲಿ ಅಡಗಿರುವ ವಜ್ರಾಭರಣಗಳಿಂದ ತುಂಬಿರುವ ಖಜಾನೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ತಿಳಿಯೋಣ. ವಜ್ರಾಭರಣ, ಬೆಳ್ಳಿ, ಬಂಗಾರಗಳಂತಹ ಖಜಾನೆಗಳನ್ನು ತುಂಬಿರುವ ಈ ಮಂದಿರದ ಬಗ್ಗೆ ಸಂಶೋಧನೆ ಮಾಡಲು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯು ಕೊಡಲಾಗಿತ್ತು. ಅನೇಕ ಕಠಿಣ ಪ್ರಯತ್ನಗಳಿಂದ ಈ ಮಂದಿರದ ದ್ವಾರವನ್ನು ತೆರೆದಾಗ ವಿಜ್ಞಾನಿಗಳ ತಂಡದೊಂದಿಗೆ ಆಗಿರುವ ಘಟನೆಗಳನ್ನು ಕೇಳಿದರೆ ಆಶ್ಚರ್ಯವಾಗುತ್ತದೆ. ನಾಗಾಲೋಕದ ಸರ್ಪವು ಈ ಖಜಾನೆಯ ರಕ್ಷಣೆಯನ್ನು ಮಾಡುತ್ತಿದೆ ಎಂಬುದು ಅಲ್ಲಿಯವರ ನಂಬಿಕೆಯಾಗಿದೆ. ನಾವು ಇವತ್ತು ದಕ್ಷಿಣ ಭಾರತದಲ್ಲಿರುವ ತಿರುವನಂತಪುರಂ ನಲ್ಲಿರುವ ಪದ್ಮನಾಭ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಪದ್ಮನಾಭ ಮಂದಿರವು ಅನೇಕ ರಹಸ್ಯಗಳನ್ನು ಒಳಗೊಂಡಿದೆ ಎಂದು ನಂಬಲಾಗಿದೆ. ಈ ಮಂದಿರದಲ್ಲಿ 6 ದ್ವಾರವುಳ್ಳ ಕೊಠಡಿಯನ್ನು ಒಳಗೊಂಡಿದೆ. 6ನೇ ದ್ವಾರವುಳ್ಳ ಕೊಠಡಿಯ ರಹಸ್ಯವನ್ನು ಇಡೀ ಭೂಮಂಡಲವನ್ನೇ ಅಚ್ಚರಿಗೊಳ್ಳುವಂತೆ ಮಾಡುತ್ತದೆ. ಈ 6ನೇ ದ್ವಾರವುಳ್ಳ ಕೊಠಡಿಯಲ್ಲಿ ವಜ್ರಾಭರಣಗಳಿಂದ ಕೂಡಿದ ಖಜಾನೆಗಳಿಂದ ತುಂಬಿದೆ ಎಂದು ಹೇಳಲಾಗುತ್ತದೆ. ಈ ಖಜಾನೆಯನ್ನು ಸ್ವಯಂ ಸರ್ಪಗಳು, ಪಿಶಾಚಿಗಳು ಮತ್ತು ದೇವತೆಗಳು ರಕ್ಷಣೆ ಮಾಡುತ್ತವೆ ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಯಾರಾದರೂ ಈ ಕೊಠಡಿಯ ದ್ವಾರ ಬಾಗಿಲನ್ನು ತೆರೆಯಲು ಯತ್ನಿಸಿದರೆ ಅವರು ರಹಸ್ಯಮಯವಾಗಿ ಕಾಣೆಯಾಗುತ್ತಾರೆ, ಇಲ್ಲವಾದರೆ ಮೃತ್ಯುವಿಗೆ ಶರಣಾಗುತ್ತಾರೆ. 1930ರಲ್ಲಿ ಖಜಾನೆ ಲೂಟಿ ಮಾಡಲು ಬಂದ ಸೈನಿಕರು ಈ ದ್ವಾರ ಬಾಗಿಲು ತೆರೆಯಲು ಪ್ರಯತ್ನಿಸಿದಂತೆ ಅನೇಕ ಭಯಂಕರವಾದ ಸರ್ಪಗಳ ಸೇನೆಯು ಸೈನಿಕರ ಮೇಲೆ ದಾಳಿ ಮಾಡಿದೆ ಎಂದು ನಂಬಲಾಗಿದೆ. ಪ್ರಾಚೀನ ಕಾಲದ ತಾಂತ್ರಿಕ ಋಷಿ ಮುನಿಗಳು ಈ ಮಂದಿರದ ದ್ವಾರ ಬಾಗಿಲನ್ನು ಮಂತ್ರ ಜಪಗಳಿಂದ ಮತ್ತು ಸರ್ಪಯಾಗಗಳಿಂದ ಈ ಬಾಗಿಲನ್ನು ಮುಚ್ಚಲಾಗಿದೆ. ಇದನ್ನು ತೆರೆಯಲು ತುಂಬಾ ಅನುಭವಿ ಇರುವ ದೇವದೂತರಿಗೆ ಸಮನಾಗಿರುವ ಋಷಿ ಮುನಿಗಳಿಂದಲೇ ಸಾಧ್ಯ ಎಂದು ನಂಬಲಾಗಿದೆ. 2011ರಲ್ಲಿ ಭಾರತ ಸರ್ಕಾರದಿಂದ ಮಂದಿರದ ಬಾಗಿಲು ತೆರೆಯಲು ವಿಜ್ಞಾನಿಗಳ ಸಂಶೋಧನೆಗೆ ಆದೇಶ ನೀಡಿತ್ತು. ಇವೆಲ್ಲ ಅನೇಕ ಕಠಿಣ ಪರಿಶ್ರಮದ ಪ್ರಯತ್ನಗಳಿಂದಲೂ ಸಹ ವಿಫಲಗೊಂಡಿತು. ಈ ದೇವಾಲಯವು ಕೇರಳದ ತಿರುವನಂತಪುರಂನ ವಿಷ್ಣುವಿನ ದೇವಾಲಯವು ತುಂಬಾ ಪ್ರಸಿದ್ಧವಾಗಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಸರ್ಪದ ಮೇಲೆ ಮಲಗಿರುವ, ಅಂದರೆ ಅನಂತ ಶಯನ ಭಂಗಿಯಲ್ಲಿರುವ ಭಗವಂತನಾದ ಶ್ರೀ ವಿಷ್ಣುವಿನ ವಿಶಾಲವಾದ ಮೂರ್ತಿ ಇದೆ. ಈ ದೇವರ ದರ್ಶನವನ್ನು ಪಡೆಯಲು ಪ್ರಪಂಚದ ಲಕ್ಷಾಂತರ ಭಕ್ತಾದಿಗಳು ಬರುತ್ತಾರೆ. ಈ ಮಂದಿರವನ್ನು ರಾಜ ಮಾರ್ತಾಂಡರವರು ನಿರ್ಮಿಸಿದ್ದರು. ನಂತರದಲ್ಲಿ ಶಾಹಿ ರಾಜಮನೆತನದ ತ್ರಾವಣ್ಕೋರ್ ರವರು ನಿರ್ಮಿಸಿದ್ದರು ಎಂದು ಹೇಳಲಾಗಿದೆ. ಈ ಮಂದಿರದ ಗರ್ಭದಲ್ಲಿ 6 ಕಮಾನುಗಳು ಅಥವಾ ಕೊಠಡಿಗಳು ಇವೆ. ಇದರಲ್ಲಿ 5ಕ್ಕೆ ಮಾತ್ರ ಬೀಗ ಹಾಕುವುದರ ಮೂಲಕ ರಕ್ಷಣೆ ಮಾಡಲಾಗುತ್ತದೆ. ಆದರೆ 6ನೆಯ ದ್ವಾರಕ್ಕೆ ಯಾವುದೇ ರೀತಿಯ ಬೀಗವನ್ನು ಹಾಕಿರುವುದಿಲ್ಲ. ಈ ದ್ವಾರದ ಮೇಲೆ ಸರ್ಪಗಳ ಆಕೃತಿ ರಚಿಸಲಾಗಿದೆ. ಯಾರಾದರೂ ಈ ಬಾಗಿಲನ್ನು ತೆರೆಯಲು ಯತ್ನಿಸಿದರೆ ಅವರ ಮೃತ್ಯುವಾಗುತ್ತದೆ ಎಂಬ ನಂಬಿಕೆ ಇದೆ. ಇವರ ಮೃತ್ಯುವು ಸಹ ರಹಸ್ಯಮಯವಾಗಿರುತ್ತದೆ. 2011ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಪದ್ಮನಾಭ ಸ್ವಾಮಿ ದೇವಾಲಯದ 5ನೇ ದ್ವಾರವನ್ನು ತೆರೆಯಲಾಯಿತು. ಈ ಬಾಗಿಲುಗಳು ತೆರೆಯುತ್ತಿದ್ದಂತೆ ದೇವಾಲಯದ ನಿಧಿಯ ಚಿನ್ನದ ಸಿಂಹಾಸನಗಳು, ಕಿರೀಟಗಳು, ನಾಣ್ಯಗಳು, ಪ್ರತಿಮೆಗಳು, ಆಭರಣಗಳು, ವಜ್ರಗಳು ಮತ್ತು ಇತರ ಅಮೂಲ್ಯ ಕಲ್ಲುಗಳು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ದೊಡ್ಡ ದೊಡ್ಡ ರಾಶಿಯಿಂದ ತುಂಬಿರುವುದು ಖಚಿತವಾಯಿತು. ಈ ರೀತಿಯಿಂದಾದ ದೇಗುಲದ ನಿರ್ವಹಣೆಯಲ್ಲಿ ಖಾಸಗಿ ಅರ್ಜಿ ಸಲ್ಲಿಸಲಾಗಿದ್ದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನಿಧಿಯ ಆವಿಷ್ಕಾರವು ವ್ಯಾಪಕವಾದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆಯಿತು. ಏಕೆಂದರೆ ಇದು ವಿಶ್ವ ದಾಖಲಿತ ಇತಿಹಾಸದಲ್ಲಿಯೇ ಚಿನ್ನ ಮತ್ತು ಅಮೂಲ್ಯ ಖಜಾನೆಗಳ ದೊಡ್ಡ ಸಂಗ್ರಹವೆಂದು ಪರಿಗಣಿಸಲಾಗಿದೆ. ಈ ರೀತಿಯಾಗಿ 5 ದ್ವಾರಗಳನ್ನು ತೆರೆದ ನಂತರ ವಿಜ್ಞಾನಿಗಳು ಇಲ್ಲಿಯ ನಿಧಿಯನ್ನು ಕಂಡು ಆಶ್ಚರ್ಯಚಕಿತರಾದರು. ನಂತರದಲ್ಲಿ ವಿಜ್ಞಾನಿಗಳು ಒಂದರಂತೆ ಒಂದು ದ್ವಾರ ಬಾಗಿಲನ್ನು ತೆರೆದು ಅಲ್ಲಿಯ ರಾಶಿಗಟ್ಟಲೆಯ ಖಜಾನೆಗಳನ್ನು ಕಂಡು 6ನೆಯ ದ್ವಾರ ಬಾಗಿಲನ್ನು ಸಹ ತುಂಬಾ ಕುತೂಹಲದಿಂದ ತೆರೆಯಲು ಮುಂದಾದರು. ಆದರೆ 6ನೇ ದ್ವಾರಕ್ಕೆ ಯಾವುದೇ ರೀತಿಯ ಬೀಗ ಹಾಕಿರಲಿಲ್ಲ. ವಿಜ್ಞಾನಿಗಳಿಗೆ ಆಶ್ಚರ್ಯದ ಜೊತೆಗೆ ಆತಂಕವೂ ಸಹ ಮೂಡಿತು. ಹಲವು ಜನ ವಿಜ್ಞಾನಿಗಳು ಸೇರಿ ಈ ದ್ವಾರವನ್ನು ತೆರೆಯುವುದರಲ್ಲಿ ವಿಫಲರಾದರು.
ಅಲ್ಲಿಯ ಜನರ ಹೇಳಿಕೆಯ ಪ್ರಕಾರ ಈ 6ನೆಯ ದ್ವಾರವು ಶ್ರಾಪಿತವಾದದ್ದು. ಯಾರಾದರೂ ಸರಿಯೇ ಇದನ್ನು ತೆರೆಯಲು ಯತ್ನಿಸಿದರೆ ಅವರು ರಹಸ್ಯಮಯವಾಗಿ ಮಾಯವಾಗುತ್ತಾರೆ, ಇಲ್ಲವಾದರೆ ಮರಣ ಹೊಂದುತ್ತಾರೆ ಎಂಬುದು ಅವರ ನಂಬಿಕೆಯಾಗಿತ್ತು. ನಂತರದಲ್ಲಿ ವಿಜ್ಞಾನಿಗಳು ಈ ದ್ವಾರಕ್ಕೆ ಕಿವಿ ಕೊಟ್ಟು ಆಲಿಸಿದಾಗ ಸಮುದ್ರದ ನೀರಿನ ಅಲೆಗಳ ಶಬ್ದ ಅಥವಾ ನೀರಿನ ಶಬ್ದ ಕೇಳಿಸಿತು. ಇದರಿಂದ ಭಯಭೀತಿಗೊಂಡ ಸಂಶೋಧಕರು ಮುಂದಿಟ್ಟ ಹೆಜ್ಜೆ ಹಿಂದಿಟ್ಟರು. ಸಂಶೋಧಕರು ಸೋಲನ್ನೊಪ್ಪಿ ಹಿಂದಕ್ಕೆ ಸರಿದರು. ಅಲ್ಲಿನ ಜನರ ಹೇಳಿಕೆ ಎಂದರೆ ಸ್ವಯಂ ಭಗವಂತ ವಿಷ್ಣುವು ಸರ್ಪದ ಮೇಲೆ ಅನಂತ ಶಯನ ಭಂಗಿಯಲ್ಲಿ ವಿರಾಜಮಂದಿತರಾಗಿದ್ದಾರೆ. ಆದ ಕಾರಣ ಆ ದ್ವಾರಕ್ಕೆ ಸರ್ಪದ ಕಾವಲು ಇರುತ್ತದೆ. ಶ್ರೀ ಪದ್ಮನಾಭ ಸ್ವಾಮಿ ಮಂದಿರದಲ್ಲಿ ಭಗವಂತ ವಿಷ್ಣುವಿನ ಮೂರ್ತಿಯನ್ನು ಮಾಡಲು 12,008 ಸಾಲಿಗ್ರಾಮದ ಉಪಯೋಗ ಮಾಡಲಾಗಿದೆ. ಈ ಸಾಲಿಗ್ರಾಮಗಳು ನೇಪಾಳದ ಗಂಡಕಿ ನದಿಯ ದಡದಿಂದ ತಂದಿದೆ ಎಂಬ ಉಲ್ಲೇಖವಿದೆ. ಇದು ಪ್ರಪಂಚದ ಅತ್ಯಂತ ಶ್ರೀಮಂತ ಹಿಂದೂ ದೇವಾಲಯವಾಗಿದೆ. ಅದೇನೇ ಆಗಲಿ, ಶ್ರೀ ಪದ್ಮನಾಭ ಸ್ವಾಮಿ ವಿಷ್ಣುವಿನ ಪಾದಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ವೀಕ್ಷಕರೇ, ನಿಮಗೆ ನಮ್ಮ ಚಾನಲ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ. ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.